ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅನ್ನ ಅನೌನ್ಸ್ ಆಗಿದೆ. ಈ ಬಜೆಟ್ ನಲ್ಲಿ ಏನೇನ್ ಪಾಯಿಂಟ್ಸ್ ಇದೆ ಅಂತ ನಿಮ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಇದು ಟೋಟಲ್ ಬಜೆಟ್ ಎಷ್ಟು ಅಮೌಂಟ್ ಇದೆ ಅಂತಂದ್ರೆ 48.21 ಲ್ಯಾಕ್ ಕ್ರೋರ್ ರುಪೀಸ್, 48 ಲಕ್ಷ ಕೋಟಿ ರೂಪಾಯಿದು ಇದು ಟೋಟಲ್ ಬಜೆಟ್ ಇದೆ. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ಯಾಕೇಜಸ್ ಅಂತ ಅನೌನ್ಸ್ ಮಾಡಿದ್ದಾರೆ, PM ಪ್ಯಾಕೇಜಸ್ ಅಂತ. ಟೋಟಲ್ 5 ಪ್ಯಾಕೇಜಸ್ ಇದೆ ಅಥವಾ 5 ಸ್ಕೀಮ್ಸ್ ಇದೆ. ಇದು ಸ್ಕೀಮ್ಸ್ ಏನಿದೆ ಅಲ್ಲ, ಇದು ಜಾಬ್ ರಿಲೇಟೆಡ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇದು ಸ್ಕೀಮ್ಸ್ ಇದೆ. ಓಕೆ, ಸೊ ಯಾವ್ಯಾವ ಸ್ಕೀಮ್ಸ್ ಇದೆ, ಇದು ಇವ 5 ಸ್ಕೀಮ್ಸ್ ಏನೇನಿದೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಸ್ಕೀಮ್ ಏನು ಅಂತಂದ್ರೆ ಇದು ಜಾಬ್ ರಿಲೇಟೆಡ್ ಸ್ಕೀಮ್. ಮೊದಲನೇ ಬಾರಿ ನೀವು ಯಾವುದೇ ಕಂಪನಿಗೆ ಜಾಯ್ನ್ ಆಗ್ತೀರಾ ಅಂತಂದ್ರೆ ಅಲ್ಲಿ EPFO ಅಮೌಂಟ್ ಅನ್ನ ಕಟ್ ಆಗುತ್ತೆ. ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗ್ತಿರಲ್ಲ ಅವರಿಗೆ 1 ಮಂತ್ ಸ್ಯಾಲರಿ ಕೊಡ್ತಾರೆ. ಅಂದ್ರೆ 1 ಮಂತ್ ಸ್ಯಾಲರಿ 15,000 ವರೆಗೂ ಕೊಡ್ತಾರೆ. ಇದು 15,000 ಏನ್ ಅಮೌಂಟ್ ಇದೆಯಲ್ಲ, ಇದು 3 ಇನ್ಸ್ಟಾಲ್ಮೆಂಟ್ ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ನಿಮ್ ಸ್ಯಾಲರಿ 10,000 ಇದ್ರೆ 10,000 3 ಇನ್ಸ್ಟಾಲ್ಮೆಂಟ್ ಬರುತ್ತೆ. 12,000 ಇದ್ರೆ 12,000 3 ಇನ್ಸ್ಟಾಲ್ಮೆಂಟ್ ನಲ್ಲಿ ಬರುತ್ತೆ. ಓಕೆ, ಇಲ್ಲಿ ಸ್ಯಾಲರಿ ಕ್ಯಾಪ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ನಿಮ್ದು ಟೋಟಲ್ ಸ್ಯಾಲರಿ 1 ಲ್ಯಾಕ್ ರುಪೀಸ್ ವರೆಗೂ ಇರಬೇಕು, ಅವಾಗ ಮಾತ್ರ ನೀವು ಈ ಸ್ಕೀಮ್ ನಲ್ಲಿ ಎಲಿಜಿಬಲ್ ಆಗಬಹುದು. ಓಕೆ, ಇದು ಮೊದಲನೇ ಸ್ಕೀಮ್. ರೈಟ್, ಎರಡನೇ ಸ್ಕೀಮ್ ಕೂಡ ಜಾಬ್ ರಿಲೇಟೆಡ್ ಇದೆ ಅಂಡ್ EPFO ರಿಲೇಟೆಡ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದೆ, ಅಲ್ಲಿ ನೀವು ಯಾವ್ದು ಫಸ್ಟ್ ಕಂಪನಿ ಅಥವಾ ಫಸ್ಟ್ ಟೈಮ್ ಜಾಯ್ನ್ ಆಗ್ತಿರಲ್ಲ EPFO ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ, ಅಲ್ಲಿ ಕೂಡ ಇಂಡಸ್ಟ್ರಿ ರಿಲೇಟೆಡ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಅಂತ ಅನ್ಬಹುದು. ಅಲ್ಲಿ ಎಂಪ್ಲಾಯೀಸ್ ಏನಿರ್ತಾರೆ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಮತ್ತು ಎಂಪ್ಲಾಯರ್ ಯಾರು ಕೆಲಸ ಕೊಡ್ತಾರೆ ಅವರಿಬ್ಬರಿಗೂ ಕೂಡ ಇನ್ಸೆಂಟಿವ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, 4 ಇಯರ್ಸ್ ವರೆಗೂ ಇದು ಇನ್ಸೆಂಟಿವ್ಸ್ ಅವರು ಕೊಡ್ತಾರೆ ಸರ್ಕಾರದಿಂದ. ಓಕೆ, ಮೂರನೇ ಸ್ಕೀಮು ಇದು ಕೂಡ ಜಾಬ್ ರಿಲೇಟೆಡ್ ಇದೆ. ಇದು ಕೂಡ EPFO ಲಿಂಕ್ಡ್ ಇದೆ. ಏನು ಅಂತಂದ್ರೆ ಯಾರು ಎಂಪ್ಲಾಯರ್ ಯಾರು ಕೆಲಸನ ಕೊಡ್ತಾರೆ ಅಂದ್ರೆ ಕಂಪನಿ ಅಂತ ಅನ್ಬೋದು, ಯಾರು ಅಡಿಷನಲ್ ಎಂಪ್ಲಾಯ್ ಅಂದ್ರೆ ಹೊಸ ಎಂಪ್ಲಾಯೀಸ್ ಜಾಯಿನ್ ಮಾಡ್ತಾರಲ್ಲ, ಪ್ರತಿಯೊಂದು ಹೊಸ ಎಂಪ್ಲಾಯೀಸ್ ಏನ್ ಜಾಯಿನ್ ಆಗ್ತಾರ ಅವರಿಗೆ ಎಂಪ್ಲಾಯರಿಗೆ 3,000 ರುಪೀಸ್ ಪರ್ ಮಂತ್ ಅನ್ನ ಸರ್ಕಾರ ತಿರ್ಗಾ ವಾಪಸ್ ರಿಟರ್ನ್ ಮಾಡುತ್ತೆ. ಅಂದ್ರೆ EPFO ಅಂತಂದ್ರೆ ಎಂಪ್ಲಾಯಿ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಅಮೌಂಟ್ ಕಟ್ ಆಗುತ್ತೆ, ಯಾರು ಕೆಲಸನ ತಗೋತಾರೆ ಅಂದ್ರೆ ಕೊಡ್ತಾರೆ ಅಂದ್ರೆ ಕಂಪನಿಯವರು ಅವರು ಕೂಡ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾರೆ. ಯಾರು ಕಂಪನಿಯಿಂದ ಏನ್ ಅಮೌಂಟ್ ಕ್ರೆಡಿಟ್ ಮಾಡ್ತಾರಲ್ಲ ಅವರಿಗೆ 3,000 ರುಪೀಸ್ ಪರ್ ಮಂತ್ ರಿಟರ್ನ್ ಹಾಕ್ತಾರೆ ಸರ್ಕಾರದಿಂದ. ಓಕೆ, ಪ್ರತಿ ಒಂದು ಅಡಿಷನಲ್ ಎಂಪ್ಲಾಯ್ ಅಂದ್ರೆ ಹೊಸ ಎಂಪ್ಲಾಯ್ ಜಾಯ್ನ್ ಆಗ್ಬೇಕು. ಇದು ಸ್ಕೀಮ್ ಕೂಡ ಇದೆ, ಮೂರನೇ ಜಾಬ್ ರಿಲೇಟೆಡ್. ಈಗ ನಾಲ್ಕನೇ ಸ್ಕೀಮ್ ಏನು ಅಂತಂದ್ರೆ ಇದು ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತಂದ್ರೆ 1,000 ITI ಇನ್ಸ್ಟಿಟ್ಯೂಟ್, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಂತೀವಲ್ಲ, ಈ 1,000 ITI ಕಾಲೇಜಸ್ಗೆ ಅಪ್ಗ್ರೇಡ್ ಮಾಡ್ತೀವಿ. ಅಪ್ಗ್ರೇಡ್ ಅಂದ್ರೆ ಹೊಸ ಕೋರ್ಸ್ ಅನ್ನ ಮಾಡ್ತೀವಿ, ಅಲ್ಲಿ ಹೊಸ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡ್ತೀವಿ ಅಥವಾ ಅಪ್ಗ್ರೇಡ್ ಮಾಡ್ತೀವಿ ಇನ್ಸ್ಟಿಟ್ಯೂಟಿಗೆ ಅಂತ ಹೇಳಿದ್ದಾರೆ. ಇದು ನಾಲ್ಕನೇ ಸ್ಕೀಮು ಸ್ಕಿಲ್ ಡೆವಲಪ್ಮೆಂಟ್ಗೆ. ರೈಟ್, ಇಂಡಸ್ಟ್ರಿನಲ್ಲಿ ಕಂಪನಿನಲ್ಲಿ ಯಾವ ಕೋರ್ಸ್ ಬೇಕು, ಯಾವ್ದು ಕೆಲಸ ಇದೆ, ಯಾವ್ದು ಸ್ಕಿಲ್ ಇದೆ ಅಲ್ಲ, ಆ ಸ್ಕಿಲ್ಸಿಗೆ ನಾವು ಈ ITI ಕೋರ್ಸ್ ನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ 20 ಲ್ಯಾಕ್ ಜನರಿಗೆ, 20 ಲಕ್ಷ ಜನರಿಗೆ 5 ವರ್ಷ ಪೀರಿಯಡ್ ನಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 5ನೇ ಸ್ಕೀಮ್ ಏನು ಅಂತಂದ್ರೆ ಇದು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಸ್ ಜಾಬ್ ರಿಲೇಟೆಡ್ ಎರಡು ಕಂಬೈನ್ ಅಂತ ಅನ್ಬಹುದು. ಏನು ಅಂತಂದ್ರೆ ಯಾರು ಡಿಗ್ರಿಯನ್ನ ಓದ್ತಿದ್ದಾರೆ ಅಥವಾ ಕಾಲೇಜ್ ನಲ್ಲಿ ಇರ್ತಾರ ಅವರಿಗೆ 500 ಕಂಪನಿನಲ್ಲಿ ಇಂಟರ್ನ್ಶಿಪ್ ಅಪಾರ್ಚುನಿಟಿಯನ್ನ ಪ್ರೊವೈಡ್ ಮಾಡ್ತಾರೆ. ಇಂಟರ್ನ್ಶಿಪ್ ಅಪಾರ್ಚುನಿಟಿ ಜೊತೆ ಪ್ರತಿ ತಿಂಗಳ ಅಂದ್ರೆ 12 ತಿಂಗಳ ಅಂದ್ರೆ 1 ವರ್ಷ ಇದು ಇಂಟರ್ನ್ಶಿಪ್ ನಡೆಯುತ್ತೆ. ಪ್ರತಿ ತಿಂಗಳ 5,000 ರೂಪಾಯಿ ಕೂಡ ಕೊಡ್ತಾರೆ, 5,000 ರುಪೀಸ್ ಪರ್ ಮಂತ್. ಅಂಡ್ ಒಂದು OTA ಅಂತ ಕೊಡ್ತಾರೆ. OTA ಅಂತಂದ್ರೆ ಒನ್ ಟೈಮ್ ಅಸಿಸ್ಟೆಂಟ್ ಅಂದ್ರೆ 6,000 ರೂಪೀಸ್ ಕೂಡ ಕೊಡ್ತಾರೆ. 6,000 ರೂಪೀಸ್ ಒಂದೇ ಬಾರಿ ಕೊಡ್ತಾರೆ. 5,000 ರೂಪೀಸ್ ಪರ್ ಮಂತ್ 12 ತಿಂಗಳ ಕಾಲ ಕೊಡ್ತಾರೆ. ಓಕೆ, ಈ ಸ್ಕೀಮ್ ಲಿಂದ 1 ಕೋಟಿ ಸ್ಟೂಡೆಂಟ್ಸ್ ಯಾರು ಕಾಲೇಜ್ ನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ ಅವರಿಗೆ 1 ಕೋಟಿ ಜನರಿಗೆ ಹೆಲ್ಪ್ ಆಗುತ್ತೆ 5 ವರ್ಷ ಕಾಲದ ಓಕೆ ಪೀರಿಯಡ್ ನಿಂಗೆ. ಈಗ ನೆಕ್ಸ್ಟ್ 5 ಸ್ಕೀಮ್ ಆದ ನಂತರ ಒಂದು 9 ಪ್ರಯಾರಿಟೀಸ್ ಅಂತ ಕೊಟ್ಟಿದ್ದಾರೆ, ವಿಕಸಿತ್ ಭಾರತ್ ಅಂತ. ಇದು 9 ಪಾಯಿಂಟ್ಸ್ ಏನು, 9 ಪ್ರಯಾರಿಟೀಸ್ ಏನಿದೆ, ಕ್ರೈಟೇರಿಯಾ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 9 ಕ್ರೈಟೇರಿಯಾ ಏನು ಅಂತಂದ್ರೆ ಮೊದಲನೇ ಕ್ರೈಟೇರಿಯಾ ನೋಡಿ, ಫಸ್ಟ್ ಅಗ್ರಿಕಲ್ಚರ್ ಮತ್ತೆ ಫಾರ್ಮರ್ ಅಂದ್ರೆ ಕೃಷಿ ರಿಲೇಟೆಡ್ ಮತ್ತೆ ನಮ್ದು ರೈತರ ರಿಲೇಟೆಡ್ ಇದು ಒಂದು ಪ್ರಯಾರಿಟಿ ಅಂತ ಅನ್ಬಹುದು. ಫಸ್ಟ್ ಪ್ರಯಾರಿಟಿನಲ್ಲಿ ಏನೇನ್ ಪಾಯಿಂಟ್ಸ್ ಇದೆ ಅಂತಂದ್ರೆ ನೋಡಿ, 1.5 ಲಕ್ಷ ಕೋಟಿ ರೂಪಾಯಿ ನಾವು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ, ಕೃಷಿ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಪ್ರಯಾರಿಟಿ ಅಗ್ರಿಕಲ್ಚರ್ ನಲ್ಲಿ. 1.52 ಲ್ಯಾಕ್ ಕ್ರೋರ್ ರುಪೀಸ್
ಅಗ್ರಿಕಲ್ಚರ್, ಕೃಷಿ ರಿಲೇಟೆಡ್ ಏನ್ ಸೆಕ್ಟರ್ಸ್ ಇರ್ತಾರೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಅಗ್ರಿಕಲ್ಚರ್, ರೈಟ್, ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನಾವು ಯಾವುದೇ ತರ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಹಾಕಂಗಿಲ್ಲ. ಈ ತರ ಫಾರ್ಮಿಂಗಿಗೆ ನಾವು ಎನ್ಕರೇಜ್ ಮಾಡ್ತೀವಿ. ಸೊ ಈ ತರ ನ್ಯಾಚುರಲ್ ಫಾರ್ಮಿಂಗ್ ಎನ್ಕರೇಜ್ ಮಾಡ್ತೀವಿ. 1 crore ಫಾರ್ಮರ್ಸ್ಗೆ, 1 ಕೋಟಿ ರೈತರಿಗೆ ನಾವು ಎನ್ಕರೇಜ್ ಮಾಡ್ತೀವಿ 2 ವರ್ಷ ಪೀರಿಯಡ್ ನಲ್ಲಿ. ಅಂಡ್ ಇದರ ರಿಲೇಟೆಡ್ 10,000 ಬಯೋ ಇನ್ಪುಟ್ ಸೆಂಟರ್ಸ್ ಕೂಡ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಜಾಬ್, ಸೆಕೆಂಡ್ ಪ್ರಯಾರಿಟಿ ಏನು ಅಂತಂದ್ರೆ ಜಾಬ್ ಪ್ಲಸ್ ಸ್ಕಿಲ್ ಡೆವಲಪ್ಮೆಂಟ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೆಸರಿದೆ ಇದು. ಓಕೆ, ಸೊ ಆಲ್ರೆಡಿ 5 ಪ್ಯಾಕೇಜಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಜೊತೆಗೆ ಇದರ ಅಡಿಷನಲ್ ಅಲ್ಲೇ ಯಾರು ಹೆಣ್ಮಕ್ಳು ಇರ್ತಾರೆ, ವಿಮೆನ್ ಇರ್ತಾರೆ, ಯಾರು ವರ್ಕಿಂಗ್ ವಿಮೆನ್ಸ್ ಇರ್ತಾರಲ್ಲ ಅವರಿಗೆ ಹಾಸ್ಟೆಲ್ಸ್, ವಿಮೆನ್ ಹಾಸ್ಟೆಲ್ಸ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ ಅಂತ ಕೂಡ ಈ ಬಜೆಟ್ ನಲ್ಲಿ ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ವುಮೆನ್ ಹಾಸ್ಟೆಲ್ಸ್ ಅಂತ, ರೈಟ್. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ನಾವು ಸ್ಕಿಲ್ ಲೋನ್ ಅನ್ನ ಪ್ರೊವೈಡ್ ಮಾಡ್ತೀವಿ. 7.5 lakhs rupees, 7.5 ಲಕ್ಷ ರೂಪಾಯಿ ನಾವು ಸ್ಕಿಲ್ ಲೋನ್ ಅಂತನೂ ಕೂಡ ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಯಾರು ಹೈಯರ್ ಎಜುಕೇಶನ್ ಅಥವಾ ಡಿಗ್ರಿಯನ್ನ ಓದ್ತಿದಾರಲ್ಲ ಅವರಿಗೆ ಎಜುಕೇಶನ್ ಲೋನ್ ಪ್ರೊವೈಡ್ ಮಾಡ್ತೀವಿ. 10 lakh rupees ವರೆಗೂ ಎಜುಕೇಶನ್ ಲೋನ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಎಜುಕೇಶನ್ ಏನಿದೆಲ್ಲ ಅದು ವಿದಿನ್ ಕಂಟ್ರಿ ಅಂದ್ರೆ ಇಂಡಿಯಾ ಕಂಟ್ರಿನಲ್ಲೇ ಅದು ಇರಬೇಕು. ಸೊ ಅವಾಗ ಮಾತ್ರ ನಿಮಗೆ ಇದು 10 ಲಕ್ಷ ರೂಪಾಯಿ ಎಜುಕೇಶನ್ ಲೋನ್ ಸಿಗುತ್ತೆ. ಉದಾಹರಣೆಗೆ ಬ್ಯಾಂಕ್ ಲಿಂದ ನಿಮಗೆ 10% ಇಂಟ್ರೆಸ್ಟ್ ಚಾರ್ಜ್ ಆಗ್ತಾ ಇದೆ ಅಂತ ಅನ್ಕೋರಿ. ಓಕೆ, ಸೊ 7% ಮಾತ್ರ ನೀವು ಕಟ್ಟಬೇಕು. ಮಿಕ್ಕಿದೇನ್ 3% ಇದೆಯಲ್ಲ ಅದು ಈ ವೌಚರ್ಸ್ ಮುಖಾಂತರ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಗುತ್ತೆ. ಓಕೆ, ಸೊ 3% ಇಂಟ್ರೆಸ್ಟ್ ಇಲ್ಲಿ ನಿಮಗೆ ಎಜುಕೇಶನ್ ಲೋನ್ ನಲ್ಲಿ ಕೇಂದ್ರ ಸರ್ಕಾರದಿಂದ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಎಜುಕೇಶನ್ ಲೋನ್ ರಿಲೇಟೆಡ್ ಇದು ಒಂದು ಸ್ಕೀಮ್ ಇದೆ ಅಂತ ಅನ್ಬೋದು. ಥರ್ಡ್ ಪ್ರಯಾರಿಟಿ ಏನು ಅಂತಂದ್ರೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತ. ಸೊ ಇದರಲ್ಲಿ ಪೂರ್ವೋದಯ ಸ್ಕೀಮ್ ಅಂತ ಹೇಳಿದ್ದಾರೆ. ಸೊ ಅಮೃತ್ಸರ್ ಸಿಟಿಲಿಂದ ಕೋಲ್ಕತ್ತಾ ಸಿಟಿವರೆಗೂ ಒಂದು ರೋಡ್ ಪ್ರಾಜೆಕ್ಟ್ ಇದೆ. ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ 1839 ಕಿಲೋಮೀಟರ್. ಈ ರೋಡ್ ಪ್ರಾಜೆಕ್ಟ್ ನಲ್ಲಿ ಒಂದು ಸಿಟಿ ಇದೆ. ಯಾವುದು ಅಂತಂದ್ರೆ ಗಯಾ ಅಂತ ಸಿಟಿ ಇದೆ. ಯಾವ ಸ್ಟೇಟ್ ನಲ್ಲಿ? ಬಿಹಾರ್ ನಲ್ಲಿ ಇದೆ. ಸೊ ಇದು ಗಯಾ ಸಿಟಿ ನಲ್ಲಿ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ನೋಡ್ ಅಂತ ತಯಾರು ಮಾಡ್ತೀವಿ ಈ ಏರಿಯಾ ನಲ್ಲಿ ಅಂತ ಹೇಳಿದ್ದಾರೆ. ಅಂಡ್ ಇದೇ ಪೂರ್ವೋದಯ ಸ್ಕೀಮ್ ನಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಬಿಹಾರ್ ಸ್ಟೇಟ್ ನಲ್ಲಿ ಬಹಳಷ್ಟು ರೋಡ್ ಪ್ರಾಜೆಕ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈ ರೋಡ್ ಪ್ರಾಜೆಕ್ಟ್ಸ್ ಯಾವ್ಯಾವು ಅಂತಂದ್ರೆ ಫಸ್ಟ್ ಪಟ್ನಾ ಪೂರ್ಣಿಯಾ ಎಕ್ಸ್ಪ್ರೆಸ್ ವೇ, ಬಕ್ಸರ್ ಭಾಗಲ್ಪುರ್ ಎಕ್ಸ್ಪ್ರೆಸ್ ವೇ, ಬೋಧ್ ಗಯಾ ರಾಜ್ಗೀರ್ ವೈಶಾಲಿ ಅಂಡ್ ದರ್ಭಂಗಾ ಸ್ಪರ್ಸ್ ಅಂತ. ಅಂಡ್ ಒಂದು ಅಡಿಷನಲ್ 2 lane ಬ್ರಿಡ್ಜ್ ಓವರ್ ರಿವರ್ ಗಂಗಾ ಎಟ್ ಬಕ್ಸರ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಓಕೆ, ಸೊ ರಿವರ್ ಗಂಗಾ ಏನ್ ಗಂಗಾ ನದಿ ಇದೆಯಲ್ಲ ಅದ್ರ ಮೇಲೆ ಒಂದು ಬ್ರಿಡ್ಜ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇವು 4 ಪ್ರಾಜೆಕ್ಟ್ಸ್ ಏನ್ ರೋಡ್ ಪ್ರಾಜೆಕ್ಟ್ಸ್ ಇದೆಯಲ್ಲ ಇದು ಕೂಡ ಬಿಹಾರ್ ಸ್ಟೇಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೇ ಪೂರ್ವೋದಯ ಸ್ಕೀಮ್ ನಲ್ಲಿ ಪವರ್ ಪ್ರಾಜೆಕ್ಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಭಾಗಲ್ಪುರ್ ಅಂತ ಒಂದು ಡಿಸ್ಟಿಕ್ ಇದೆ, ಅದರಲ್ಲಿ ಪಿರ್ಪೈಂತಿ ಅಂತ ಒಂದು ತಾಲೂಕಾ ಇದೆ. ಓಕೆ, ಸೊ ಈ ತಾಲೂಕಾ ಅಥವಾ ಈ ಸಿಟಿನಲ್ಲಿ 2400 ಮೆಗಾವಾಟ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂತಂದ್ರೆ 21,400 ಕೋಟಿ ರೂಪಾಯಿದು ಇದು ಪ್ರಾಜೆಕ್ಟ್ ಇದೆ. ಇದು ಕೂಡ ಬಿಹಾರ್ ನಲ್ಲಿ ಇದೆ. ಓಕೆ, ಸೊ ಅಂಡ್ ಇದೇ ಪೂರ್ವೋದಯ ಸ್ಕೀಮ್ ಲಿಂದ ನಾವು ಮೆಡಿಕಲ್ ಕಾಲೇಜಸ್, ಏರ್ಪೋರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ನಾವು ಕಟ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ಅಂತ. ಓಕೆ, ಸೊ ಇದ್ರ ಪ್ರಕಾರ ಆಂಧ್ರ ಪ್ರದೇಶಿಗೆ ನಾವು 15,000 crore rupees 15,000 ಕೋಟಿ ರೂಪಾಯಿ ಇದು ಫೈನಾನ್ಷಿಯಲ್ ಇಯರ್ ನಲ್ಲಿ ಅಂದ್ರೆ 2024 and 25 ಫೈನಾನ್ಷಿಯಲ್ ಇಯರ್ ನಲ್ಲಿ ನಾವು ಕೊಡ್ತೀವಿ. ಅಮರಾವತಿ ಕ್ಯಾಪಿಟಲ್ ಸಿಟಿ ಅಥವಾ ಅಮರಾವತಿ ಡೆವಲಪ್ಮೆಂಟ್ಗೆ, ಕ್ಯಾಪಿಟಲ್ ಸಿಟಿ ಡೆವಲಪ್ಮೆಂಟ್ಗೆ ಅಥವಾ ಆಂಧ್ರ ಪ್ರದೇಶದ ಡೆವಲಪ್ಮೆಂಟ್ಗೆ ನಾವು ಸ್ಪೆಷಲ್ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಸ್ಕೀಮ್ ಪ್ರಕಾರ 15,000 ಕೋಟಿ ರೂಪಾಯಿ ಆಂಧ್ರ ಪ್ರದೇಶಿಗೆ ಹೋಗುತ್ತೆ. ಓಕೆ, ಅಂಡ್ ಇದರಲ್ಲೇ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಒಂದು ರೋಡ್ ಪ್ರಾಜೆಕ್ಟ್ ಕೂಡ ಇದೆ, ಅಂದ್ರೆ ವೈಜಾಗ್ ಅಂದ್ರೆ ವಿಶಾಖಪಟ್ಟಣಂ ಅಂತ ಅನ್ಬೋದು. ಸೊ ವೈಜಾಗ್ ಲಿಂದ ಚೆನ್ನೈವರೆಗೂ ಒಂದು ರೋಡ್ ಪ್ರಾಜೆಕ್ಟ್ ಇದೆ. ಎಷ್ಟು ಇದು ಕಿಲೋಮೀಟರ್ಸ್ ಇದೆ ಅಂತಂದ್ರೆ 800 ಕಿಲೋಮೀಟರ್ಸ್ ಇದೆ. ಇದು ಏನ್ ಪ್ರಾಜೆಕ್ಟ್ ಇದೆಯಲ್ಲ ರೋಡ್ ಪ್ರಾಜೆಕ್ಟ್, ಇಲ್ಲಿ ಒಂದು ಸಿಟಿ ಇದೆ. ಯಾವುದು ಅಂತಂದ್ರೆ ಕೋಪಾರ್ತಿ ಅಂತ ಆಂಧ್ರ ಪ್ರದೇಶ್ ನಲ್ಲಿ ಇದೆ ಇದು. ಸೊ ಇದು ಏನ್ ಸಿಟಿ ಇದೆಯಲ್ಲ ಇದರಲ್ಲಿ ನಾವು ಇಂಡಸ್ಟ್ರಿಯಲ್ ನೋಡ್ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಏರಿಯಾ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ.
ಅಂಡ್ ಇನ್ನೊಂದು ರೋಡ್ ಪ್ರಾಜೆಕ್ಟ್ ಕೂಡ ಇದೆ. ಯಾವುದು ಅಂತಂದ್ರೆ ಹೈದರಾಬಾದ್ಲಿಂದ ಬ್ಯಾಂಗ್ಳೂರ್ವರೆಗೂ. ಓಕೆ, ಸೊ ಹೈದರಾಬಾದ್ ಟು ಬ್ಯಾಂಗ್ಳೂರು ಎಷ್ಟು ಕಿಲೋಮೀಟರ್ ರೋಡ್ ಪ್ರಾಜೆಕ್ಟ್ ಇದೆ ಅಂತಂದ್ರೆ 618 ಕಿಲೋಮೀಟರ್ ಇದು ರೋಡ್ ಪ್ರಾಜೆಕ್ಟ್ ಇದೆ. ಇದರಲ್ಲಿ ಒಂದು ಸಿಟಿ ಇದೆ ಅಥವಾ ಒಂದು ಪ್ಲೇಸ್ ಇದೆ. ಯಾವುದು ಅಂತಂದ್ರೆ ಓರೋವಾಕಲ್ ಅಂತ. ಓಕೆ, ಇದು ಕೂಡ ಆಂಧ್ರ ಪ್ರದೇಶನಲ್ಲೇ ಇದೆ. ಸೊ ಇದೇನು ಸಿಟಿ ಇದೆಯಲ್ಲ, ಇಲ್ಲಿ ಕೂಡ ನಾವು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ಏರಿಯಾನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಓಕೆ, ಸೊ 3 ಲಕ್ಷ ಕೋಟಿ ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತೀವಿ ವುಮೆನ್ ಅಂಡ್ ಗರ್ಲ್ಸ್, ಹೆಣ್ಮಕ್ಳಿಗೆ ರಿಲೇಟೆಡ್ ನಾವು ಇನ್ವೆಸ್ಟ್ ಮಾಡ್ತೀವಿ, ಅವರಿಗೆ ಹೆಲ್ಪ್ಫುಲ್ ಆಗಬೇಕು ಅಂತ ಆ ತರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ಪ್ರಧಾನ ಮಂತ್ರಿ ಜನಜಾತೀಯ ಉನ್ನತ ಗ್ರಾಮ್ ಅಭಿಯಾನ್ ಅಂತ ಒಂದು ಸ್ಕೀಮ್ ಅನ್ನ ಹೇಳಿದ್ದಾರೆ. ಸೊ 13,000 ಕೋಟಿ ರೂಪಾಯಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಮೋಸ್ಟ್ಲಿ ಟ್ರೈಬಲ್ ಫ್ಯಾಮಿಲೀಸ್ ಯಾರು ಇರ್ತಾರಲ್ಲ ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಟೋಟಲ್ ಎಷ್ಟು ಹಳ್ಳಿ ಕವರ್ ಮಾಡಿದ್ದಾರೆ ಅಂತಂದ್ರೆ 63,000 ಹಳ್ಳಿಗಳನ್ನ ಇದರಲ್ಲಿ ಕವರ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಜನರಿಗೆ ಇದು ಬೆನಿಫಿಟ್ ಆಗುತ್ತೆ ಅಂತಂದ್ರೆ 5 ಕೋಟಿ ಜನರಿಗೆ ಇದು ಸ್ಕೀಮ್ ಲಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ ಬ್ರಾಂಚಸ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್ ಅಂತಂದ್ರೆ ಸೊ 100 ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ನಾರ್ತ್ ಈಸ್ಟ್ ರೀಜನ್. ನಾರ್ತ್ ಈಸ್ಟ್ ಅಂತಂದ್ರೆ ಈಗ ನಾವು ಮಣಿಪುರ್ ಅಂತೀವಿ, ಆಸಾಂ ಅಂತೀವಿ, ಆ ರೀಜನ್ ಏನಿದೆಯಲ್ಲ ಅಲ್ಲಿ ನಾವು 100 ಪೋಸ್ಟ್ ಬ್ಯಾಂಕ್ಸ್ ಅಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತೀವಿ. ಸೊ ಇದು ಪೋಸ್ಟ್ ಆಫೀಸ್ ಬ್ರಾಂಚಸ್ ಅಂತ ಅನ್ಬೋದು ಅಥವಾ ಪೇಮೆಂಟ್ ಬ್ಯಾಂಕ್ ಅಂತ ಅನ್ಬೋದು. ಓಕೆ, ಸೊ ಇದು ನಾರ್ತ್ ಈಸ್ಟ್ ರೀಜನ್ ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ರೈಟ್, ನೆಕ್ಸ್ಟ್ 4ನೇದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ನಲ್ಲಿ. ಸೊ ಬಹಳಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಇದೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಫಾರ್ MSMEs ಅಂತ ಬ್ಯಾಂಕ್ ಲಿಂದ ಲೋನ್ ಪ್ರೊವೈಡ್ ಮಾಡೋದು, ಅಥವಾ ಸ್ಟ್ರೆಸ್ ಪೀರಿಯಡ್ ನಲ್ಲಿ ತೊಂದರೆ ಆಗಿದಾಗ MSME ಗೆ ಕ್ರೆಡಿಟ್ ಸಪೋರ್ಟ್ ಕೊಡೋದು, ಅಥವಾ ಮುದ್ರಾ ಲೋನ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಲೋನ್ ಅನ್ನ. ಸೊ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ನಲ್ಲಿ ಈ ತರ ಒಂದು ಸ್ಕೀಮ್ಸ್ ಅನ್ನ ಇದೆ. ಸೊ ನೆಕ್ಸ್ಟ್ 5th ಪ್ರಯಾರಿಟಿ ಅರ್ಬನ್ ಡೆವಲಪ್ಮೆಂಟ್ ಅಂತ. ಅರ್ಬನ್ ಹೌಸಿಂಗ್ ರಿಲೇಟೆಡ್ 10 ಲಕ್ಷ ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಈ ಸ್ಕೀಮ್ ನಲ್ಲಿ 2.2 ಲಕ್ಷ ಕೋಟಿ PM ಆವಾಸ್ ಯೋಜನಾಲಿಂದ ನಾವು 5 ವರ್ಷ ಪೀರಿಯಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸ್ಕೀಮ್ ಪ್ರಕಾರ ಮನೆಯನ್ನ ಪ್ರೊವೈಡ್ ಮಾಡ್ತೀವಿ. ಯಾರಿಗೆ ಅಂತಂದ್ರೆ 1 ಕೋಟಿ ಯಾರು ಅರ್ಬನ್ ಅಂದ್ರೆ ಸಿಟಿ ಅಥವಾ ಟೌನ್ ನಲ್ಲಿ ಯಾರು ಪೂರ್ ಫ್ಯಾಮಿಲೀಸ್ ಅಥವಾ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾರೆ ಅವರಿಗೆ ಇದು ಸ್ಕೀಮ್ ಅನ್ನ ಎಲಿಜಿಬಲ್ ಆಗಬಹುದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಯಾರು ಸ್ಟ್ರೀಟ್ ಮಾರ್ಕೆಟ್ಸ್ ಅಥವಾ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ಲ ಅವರಿಗೆ 100 ವೀಕ್ಲಿ ಹಾರ್ಟ್ಸ್ ಅಂತ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ. ಓಕೆ, 6ನೇ ಪಾಯಿಂಟ್ ಎನರ್ಜಿ ಸೆಕ್ಯೂರಿಟಿ. ಸೊ ಎನರ್ಜಿ ಸೆಕ್ಟರ್ ನಲ್ಲಿ ಕೂಡ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 7ನೇ ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್. ಸೆಂಟ್ರಲ್ ಗೌರ್ಮೆಂಟ್ ಟೋಟಲ್ 11 ಲಕ್ಷ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಯಾವ ಬರುತ್ತೆ ಅಂತ ರೋಡ್ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ಬ್ರಿಡ್ಜ್ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ಟನಲ್ ಪ್ರಾಜೆಕ್ಟ್ಸ್, ಟನಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ನಮ್ದು ಏರ್ಪೋರ್ಟ್ ಡೆವಲಪ್ಮೆಂಟ್, ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ಸ್, ರೈಲ್ವೆ ಟ್ರ್ಯಾಕ್, ರೈಲ್ವೆ ರಿಲೇಟೆಡ್ ಏನ್ ಪ್ರಾಜೆಕ್ಟ್ಸ್ ಇರ್ಬೋದು. ರೈಟ್, ಸೊ ಅಥವಾ ಮೆಟ್ರೋ ಟ್ರೈನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇರ್ಬೋದು. ಸೊ ಇವೆಲ್ಲ ಏನ್ ಪ್ರಾಜೆಕ್ಟ್ಸ್ ಇರ್ತವೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಸೊ ಇದರಲ್ಲಿ 11 ಲಕ್ಷ ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇದೇ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ನಾವು 1.5 ಲಕ್ಷ ಕೋಟಿ ರೂಪಾಯಿಯನ್ನ ಒಂದು ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಅಂತ ಕೊಡ್ತೀವಿ ಡೆವಲಪ್ಮೆಂಟ್ ಗೆ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ. ಸೊ ಇದನ್ನ ಫೇಸ್ 4 ಅನ್ನ ಸ್ಟಾರ್ಟ್ ಮಾಡ್ತೀವಿ. 25,000 ಹಳ್ಳಿಗಳಲ್ಲಿ ಇದನ್ನ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಇದೇನ್ ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಇದನ್ನ ನಾವು ಫೇಸ್ 4 ನಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಮ್ದೇನ್ ಇರಿಗೇಷನ್ ಅಂಡ್ ಫ್ಲಡ್ ಮೈಟಿಗೇಷನ್ ಅಂತ ಪಾಯಿಂಟ್ ಇದೆ. ಸೊ ಕೋಸಿ ಮೆಚ್ಚಿ ಇಂಟ್ರಾ ಸ್ಟೇಟ್ ಇನ್ ಬಿಹಾರ್ ಅಂತ ಒಂದು ಪ್ರಾಜೆಕ್ಟ್ ಇದೆ, ಒಂದು ರಿವರ್ ಪ್ರಾಜೆಕ್ಟ್ ಅಂತ ಅನ್ಬೋದು. ಸೊ ಇದು ಬಿಹಾರ್ ನಲ್ಲಿ ಇದೆ. ಸೊ ಇದು ಕೂಡ ಅನೌನ್ಸ್ ಮಾಡಿದ್ದಾರೆ. ಟೋಟಲ್ 11,500 ಕೋಟಿ ರೂಪಾಯಿದು ಇದು ಪ್ರಾಜೆಕ್ಟ್ ಇದೆ. ಓಕೆ, ಅಂಡ್ ಇರಿಗೇಷನ್ ಅಂಡ್ ಫ್ಲಡ್ ಮೈಟಿಗೇಷನ್ ಪಾಯಿಂಟ್ ನಲ್ಲಿ ಆಸಾಂ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಅಂಡ್ ಸಿಕ್ಕಿಂ ಸ್ಟೇಟ್ಸ್ ಗಳಲ್ಲಿ ಬಹಳಷ್ಟು ಫ್ಲಡ್ ಆಗಿದೆ ಅಥವಾ ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ಅದಕ್ಕೆ ನಾವು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ,
ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇನೋವೇಷನ್ ರಿಲೇಟೆಡ್. ಓಕೆ, ಸೊ ಈಗ ಹೊಸ ಇನೋವೇಷನ್ ರಿಲೇಟೆಡ್ ಕೂಡ ಒಂದು ಪಾಯಿಂಟ್ ಇದೆ. ಏನು ಅಂತಂದ್ರೆ ಇನೋವೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಓಕೆ, ಸೊ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫಂಡ್ ಫಾರ್ ಬೇಸಿಕ್ ರಿಸರ್ಚ್ ಅಂಡ್ ಪ್ರೋಟೋಟೈಪ್ ಡೆವಲಪ್ಮೆಂಟ್ ಟು ಬಿ ಆಪರೇಷನಲೈಸ್ಡ್ ಅಂತ ಹೇಳಿದ್ದಾರೆ. ಅಂತಂದ್ರೆ ರಿಸರ್ಚ್ ಅಂಡ್ ಪ್ರೋಟೋಟೈಪ್ ಡೆವಲಪ್ಮೆಂಟ್. ಈಗ ಪ್ರೋಟೋಟೈಪ್ ಡೆವಲಪ್ಮೆಂಟ್ ಅಂತಂದ್ರೆ ಯಾರ್ದು ಇನಿಷಿಯಲ್ ಸ್ಟೇಜ್ ನಲ್ಲಿ ಇರುತ್ತೆ, ಇನ್ನು ಸ್ಟಾರ್ಟಿಂಗ್ ಪೀರಿಯಡ್ ನಲ್ಲಿ ಇರುತ್ತೆ, ಆ ತರ ಏನ್ ರಿಸರ್ಚ್ ಇದೆ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅದರಲ್ಲಿ 1,00,000 ಕೋಟಿ ರೂಪಾಯಿ ಫೈನಾನ್ಷಿಯಲ್ ಪೂಲ್ ಅಂತ ನಾವು R&Dಗೆ ಅಂತ ಪ್ರೈವೇಟ್ ಸೆಕ್ಟರ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ರಿಸರ್ಚ್ ಡೆವಲಪ್ಮೆಂಟ್ ಗೆ ಎನ್ಕರೇಜ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ಇದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ ಪ್ರೈವೇಟ್ ಸೆಕ್ಟರ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಸ್ಪೇಸ್ ಎಕನಾಮಿನಲ್ಲಿ ನಾವು 1,000 ಕೋಟಿ ರೂಪಾಯಿ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಪ್ರೊವೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 9ನೇ ಪಾಯಿಂಟ್ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್. ಸೊ ಬಹಳಷ್ಟು ಮೇಜರ್ ಚೇಂಜಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಯುನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಥವಾ ಇದನ್ನ ಭೂ ಆಧಾರ್ ಫಾರ್ ಆಲ್ ಲ್ಯಾಂಡ್ಸ್ ಅಂತ ಕರೀತಾರೆ. ಓಕೆ, ಸೊ ಏನ್ ಆಸ್ತಿಗಳಿರುತ್ತೆ, ಪ್ರಾಪರ್ಟಿ ಇರುತ್ತೆ, ಮನೆ ಅಥವಾ ಹೊಲ ಅಥವಾ ನಮ್ದು ಮನೆ ಪ್ಲಾಟ್ ಇರಬಹುದು, ಅದನ್ನ ನಾವು ಒಂದು ಯುನಿಕ್ ID ನಂಬರ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ ಕ್ಯಾಡಸ್ಟ್ರಿಯಲ್ ಮ್ಯಾಪ್ ಡಿಜಿಟೈಸೇಷನ್. ಸೊ ಏನ್ ಕ್ಯಾಡಸ್ಟ್ರಿಯಲ್ ಮ್ಯಾಪ್ಸ್ ಅಂದ್ರೆ ಇದು ಕ್ಯಾಡಸ್ಟ್ರಿಯಲ್ ಮ್ಯಾಪ್ಸ್ ಗೆ ರೆವೆನ್ಯೂ ಮ್ಯಾಪ್ಸ್ ಅಂತ ಅನ್ಬೋದು. ಸೊ ಇವೆಲ್ಲ ಏನ್ ಮ್ಯಾಪ್ಸ್ ಇದೆಲ್ಲ ಇದನ್ನ ನಾವು ಡಿಜಿಟಲ್ ಮಾಡ್ತೀವಿ, ಡಿಜಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ನೆಕ್ಸ್ಟ್ ಲ್ಯಾಂಡ್ ರಿಜಿಸ್ಟ್ರಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ರೈತರ ಏನ್ ಭೂಮಿ ಇರುತ್ತೆ, ಫಾರ್ಮರ್ಸ್ ಲ್ಯಾಂಡ್, ಅದನ್ನ ನಾವು ಈ ಲ್ಯಾಂಡ್ ರಿಜಿಸ್ಟ್ರಿನಲ್ಲಿ ಲಿಂಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ಇದು ಕೂಡ ಒಂದು ಡಿಜಿಟಲ್ ಲ್ಯಾಂಡ್ ನಂಬರ್ ಅಂತ ಅನ್ಬೋದು ಅಥವಾ ಡಿಜಿಟಲ್ ಲ್ಯಾಂಡ್ ಲಿಂಕಿಂಗ್ ಪ್ರೊಸೆಸ್ ಅಂತ ಅನ್ಬೋದು. ಓಕೆ, ಅಥವಾ ಇದನ್ನ ನಾವು ಡಿಜಿಟೈಸೇಷನ್ ಅಂತಾನೂ ಕೂಡ ಅನ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಅರ್ಬನ್ ಪ್ರಾಪರ್ಟೀಸ್ ಏನಿರುತ್ತೆ ಅಲ್ಲ ಅದರ ಡೀಟೇಲ್ಸ್ ನಾವು GIS ಮ್ಯಾಪಿಂಗ್ ಮುಖಾಂತರ ಡಿಜಿಟೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಅರ್ಬನ್ ಪ್ರಾಪರ್ಟೀಸ್ ರಿಲೇಟೆಡ್ ಇದು ಡಿಜಿಟೈಸೇಷನ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್. ಸೊ ಟ್ಯಾಕ್ಸ್ ನಲ್ಲಿ ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಇರುತ್ತೆ, ಅಂದ್ರೆ ನಮ್ದು ಇನ್ಕಮ್ ಟ್ಯಾಕ್ಸ್ ಅಂತ ಅನ್ಬೋದು ಅಥವಾ ಸ್ಯಾಲರಿ ರಿಲೇಟೆಡ್ ಟ್ಯಾಕ್ಸ್ ಅಂತ ಅನ್ಬೋದು. ಇನ್ನೊಂದು ಟ್ಯಾಕ್ಸ್ ಇರುತ್ತೆ ಏನು ಅಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಸೊ ಇದೇನ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ ಇದು ನಮ್ದು ಪ್ರೊಡಕ್ಟ್ಸ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಅಥವಾ ನಾವೇನ್ ಹೋಟೆಲ್ಸ್ ನಲ್ಲಿ ಸರ್ವಿಸಸ್ ತಗೋತೀವಿ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಒಂದು ಕಸ್ಟಮ್ ಡ್ಯೂಟಿ ಅಂತ ಇರುತ್ತೆ. ಈಗ ಕಸ್ಟಮ್ ಡ್ಯೂಟಿ ಅಂದ್ರೆ ಅಥವಾ ಕಸ್ಟಮ್ ಟ್ಯಾಕ್ಸ್ ಅಂದ್ರೆ ಏನು ಅಂತಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನಾವೇನ್ ಬಿಸ್ನೆಸ್ ಮಾಡ್ತೀವಿ, ಏನ್ ಪ್ರೊಡಕ್ಟ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅದ್ರ ಮೇಲೆ ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಅಂತ ನಾವು ಪೇ ಮಾಡ್ಬೇಕಾಗುತ್ತೆ. ಸೊ ಇದು ಒಂದು ಕಂಟ್ರಿಲಿಂದ ಇನ್ನೊಂದು ಕಂಟ್ರಿ ಬಿಸ್ನೆಸ್ ಮಾಡುವಾಗ ಇದು ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಬರುತ್ತೆ. ಈಗ ನಾವು ಇದನ್ನ ಸರಳ ಭಾಷೆನಲ್ಲಿ ಹೇಳ್ಬೇಕಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನ್ ಮಾಡ್ತೀವಿ ಬಿಸ್ನೆಸ್ ನಲ್ಲಿ ಒಂದು ಕಂಟ್ರಿಲಿಂದ ಮತ್ತೊಂದು ಕಂಟ್ರಿಗೆ, ಅದನ್ನ ನಾವು ಕಸ್ಟಮ್ ಡ್ಯೂಟಿ ಪೇ ಮಾಡ್ಬೇಕಾಗುತ್ತೆ ಅಥವಾ ಕಸ್ಟಮ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಏನಿದೆಯಲ್ಲ, ಸೊ ಕೆಲವು ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂಡ್ ಕೆಲವು ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಓಕೆ, ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡ್ಬೇಡಿ. ಸೊ ಫಸ್ಟ್ ಹೆಲ್ತ್ ರಿಲೇಟೆಡ್ ಒಂದು ಸೆಕ್ಟರ್ ಇದೆ. ಓಕೆ, ಸೊ ಇಲ್ಲಿ ಕ್ಯಾನ್ಸರ್ ಅಂಡ್ ಡಿಸೀಸ್ ಇದೆಯಲ್ಲ, ಸೊ ಇದ್ರ ರಿಲೇಟೆಡ್ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ 3 ಟ್ಯಾಬ್ಲೆಟ್ಸ್ ಅಥವಾ 3 ಮೆಡಿಸಿನ್ ಮೇಲೆ ಯಾವುದೇ ತರ ಕಸ್ಟಮ್ ಟ್ಯಾಕ್ಸ್ ಅನ್ನ ಇಲ್ಲ. ಓಕೆ, ಸೊ ಇದನ್ನ ಪೂರ್ತಿಯಾಗಿ 0 ಮಾಡಿದ್ದಾರೆ. ಓಕೆ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಒಂದು 3 ಮೆಡಿಸಿನ್ ಮೇಲೆ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಡಿಕಲ್ ಎಕ್ಸ್ರೇ ಮಷೀನ್ ನಲ್ಲಿ ಎಕ್ಸ್ರೇ ಟ್ಯೂಬ್ಸ್ ಮತ್ತು ಫ್ಲಾಟ್ ಪ್ಯಾನಲ್ ಡಿಟೆಕ್ಟರ್ಸ್ ಅನ್ನ ಬೇಕಾಗುತ್ತೆ, ಇವು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಸೊ ಇವು ಇಕ್ವಿಪ್ಮೆಂಟ್ಸ್ ಮೇಲೆ ಕೂಡ ಕಸ್ಟಮ್ ಟ್ಯಾಕ್ಸ್ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಇರಬಹುದು ಅಥವಾ ನಮ್ದೇನ್ ಸ್ಮಾರ್ಟ್ ಫೋನ್ ನಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಸೆಂಬ್ಲಿ ಅಂತ ಇದೆ, PCBA. ಸೊ ಇದೊಂದು ಸರ್ಕ್ಯೂಟ್ ಬೋರ್ಡ್ ಇದೆಯಲ್ಲ ಅಥವಾ ಈ ಮೊಬೈಲ್ ಚಾರ್ಜರ್ಸ್, ಮೊಬೈಲಿಗೆ ಚಾರ್ಜಿಂಗ್ ಮಾಡ್ತೀವಿ ಅದೇನ್ ಚಾರ್ಜರ್ಸ್ ಇದೆಯಲ್ಲ, ಸೊ ಇವು 3 ಪ್ರಾಡಕ್ಟ್ಸ್ ಮೇಲೆ ಕೂಡ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ 15% ಮಾಡಿದ್ದಾರೆ. ಇನ್ನು ಇದಕ್ಕಿಂತ ಮೊದಲು 15% ಗಿಂತ ಹೆಚ್ಚಿಗಿತ್ತು ಇದು ಕಸ್ಟಮ್ ಟ್ಯಾಕ್ಸ್. ಓಕೆ, ಸೊ ಇವಾಗ 15% ಕಸ್ಟಮ್ ಡ್ಯೂಟಿ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಮ್ದೇನ್ ಗೋಲ್ಡ್ ಇದೆಯಲ್ಲ 15% ಇತ್ತು, ಅಥವಾ ಸಿಲ್ವರ್ ಮೇಲೆ 15% ಇತ್ತು, ಪ್ಲಾಟಿನಂ ಮೇಲೆ 15.4% ಕಸ್ಟಮ್ ಟ್ಯಾಕ್ಸ್ ಇತ್ತು ಅಥವಾ ಕಸ್ಟಮ್ ಡ್ಯೂಟಿ ಇತ್ತು. ಸೊ ಇವಾಗ ಇದನ್ನ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತಂದ್ರೆ 15% ಗೋಲ್ಡ್ ಏನ್ ಕಸ್ಟಮ್ ಡ್ಯೂಟಿ ಇತ್ತಲ್ಲ ಇವಾಗ 6% ಮಾಡಿದ್ದಾರೆ, ಅಂಡ್ ಸಿಲ್ವರ್ ಮೇಲೆ 6% ಅಂಡ್ ಪ್ಲಾಟಿನಂ ಮೇಲೆ 6.4% ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಕೂಡ ಕಡಿಮೆ ಮಾಡಿದ್ದಾರೆ ಕಸ್ಟಮ್ ಟ್ಯಾಕ್ಸ್.
ಟ್ಯಾಕ್ಸ್ ಅಂತ. ಸೊ ನೆಕ್ಸ್ಟ್ ಫೆರ್ರೋ ನಿಕಲ್, ನಾವು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಸ್ಟೀಲ್ ತಯಾರು ಮಾಡ್ಲಿಕ್ಕೆ. ಅಂಡ್ ಬ್ಲಿಸ್ಟರ್ ಕಾಪರ್ ಅಂತ ಒಂದು ಕಾಪರ್ ಇದೆ. ಓಕೆ, ಸೊ ಇದ್ರ ಮೇಲೆ ಕೂಡ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಯಾವುದೇ ತರ ಕಸ್ಟಮ್ ಡ್ಯೂಟಿ ಈಗ ಇವು 2 ಪ್ರಾಡಕ್ಟ್ಸ್ ಮೇಲೆ ಇಲ್ಲ. ಓಕೆ, ಸೊ ಇದೇ ತರ 25 ಕ್ರಿಟಿಕಲ್ ಮಿನರಲ್ಸ್ ಇದೆ, ಅಲ್ಲಿ ಕೂಡ 0% ಕಸ್ಟಮ್ ಡ್ಯೂಟಿ ಮಾಡಿದ್ದಾರೆ. ಇವು ಮಿನರಲ್ಸ್ ಲಿಂದ ನಮ್ಗೆ ಯಾವ ಸೆಕ್ಟರ್ಸ್ ನಲ್ಲಿ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ಸ್ಪೇಸ್, ಡಿಫೆನ್ಸ್, ಟೆಲಿಕಮ್ಯುನಿಕೇಶನ್, ಹೈಟೆಕ್ ಎಲೆಕ್ಟ್ರಾನಿಕ್ಸ್, ನ್ಯೂಕ್ಲಿಯರ್ ಎನರ್ಜಿ ಅಂಡ್ ರಿನ್ಯೂಯಬಲ್ ಎನರ್ಜಿ ನಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಇವೆಲ್ಲ ಮಿನರಲ್ಸ್ಗೆ ಕಸ್ಟಮ್ ಡ್ಯೂಟಿಯನ್ನ 0 ಮಾಡಿದ್ದಾರೆ ಅಥವಾ ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಟೆಕ್ಸ್ಟೈಲ್ ಅಂಡ್ ಲೆದರ್ ನಲ್ಲಿ ಏನ್ ಪ್ರಾಡಕ್ಟ್ಸ್ ಇದೆಯಲ್ಲ ಅಥವಾ ಮರೈನ್ ಪ್ರಾಡಕ್ಟ್ಸ್ ಮೇಲೆ ಕೂಡ ಕೆಲವು ಪ್ರಾಡಕ್ಟ್ಸ್ ನಲ್ಲಿ ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದೆ. ಹಾಗಾದ್ರೆ ಯಾವ ಪ್ರಾಡಕ್ಟ್ಸ್ ಮೇಲೆ ಕಸ್ಟಮ್ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಅಮೋನಿಯಂ ನೈಟ್ರೇಟ್ ಅಂತ ಒಂದು ಕೆಮಿಕಲ್ ಇದೆ, ಇದ್ರ ಮೇಲೆ ಕಸ್ಟಮ್ ಡ್ಯೂಟಿ ಅಥವಾ ಕಸ್ಟಮ್ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟು ಅಂತಂದ್ರೆ ಮೊದಲು 7.5% ಇತ್ತು, ಇವಾಗ 10% ಮಾಡಿದ್ದಾರೆ. ಅದೇ ತರ ಒಂದು PVC ಫ್ಲೆಕ್ಸ್ ಬ್ಯಾನರ್ಸ್ ಅಂದ್ರೆ ಪ್ಲಾಸ್ಟಿಕ್ ರಿಲೇಟೆಡ್ ಇದು ಪ್ರಾಡಕ್ಟ್ ಇದೆ, ಇಲ್ಲಿ ಮೊದಲು 10% ಕಸ್ಟಮ್ ಡ್ಯೂಟಿ ಇತ್ತು, ಇವಾಗ 25% ಕಸ್ಟಮ್ ಡ್ಯೂಟಿ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸ್ಪೆಸಿಫೈಡ್ ಅಂದ್ರೆ ಕೆಲವು ಪ್ರಾಡಕ್ಟ್ಸ್ ಇದೆ ಟೆಲಿಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ಸ್ ನಲ್ಲಿ. ಓಕೆ, ಸೊ ಈ ಪ್ರಾಡಕ್ಟ್ಸ್ ನಲ್ಲಿ ಕೆಲವು ಪ್ರಾಡಕ್ಟ್ಸ್ ಇದೆಯಲ್ಲ ಅಲ್ಲಿ ಕೂಡ ಕಸ್ಟಮ್ ಡ್ಯೂಟಿ ಇನ್ಕ್ರೀಸ್ ಮಾಡಿದ್ದಾರೆ. 10% ಇತ್ತು ಮೊದಲು, ಇವಾಗ 15% ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಸ್ಯಾಲರಿ ರಿಲೇಟೆಡ್ ಟ್ಯಾಕ್ಸ್ ಅಂತ ಅನ್ಬೋದು. ಸೊ ಸ್ಯಾಲರಿ ರಿಲೇಟೆಡ್ ಟ್ಯಾಕ್ಸ್ ನಲ್ಲಿ 2 ಟೈಪ್ ಇದೆ. ಒಂದು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಂತ, ಹಳೆ ಟ್ಯಾಕ್ಸ್ ರಿಜಿಮ್, ಇನ್ನೊಂದು ನ್ಯೂ ಟ್ಯಾಕ್ಸ್ ರಿಜಿಮ್. ಹಳೆ ಟ್ಯಾಕ್ಸ್ ರಿಜಿಮ್ ನಲ್ಲಿ ಯಾವುದೇ ತರ ಚೇಂಜಸ್ ಅನ್ನ ಮಾಡಿಲ್ಲ. ನ್ಯೂ ಟ್ಯಾಕ್ಸ್ ರಿಜಿಮ್ ನಲ್ಲಿ ಚೇಂಜಸ್ ಆಗಿದೆ. ಏನು ಅಂತಂದ್ರೆ ನಿಮ್ದು ಇನ್ಕಮ್ 0 to 3 lakh rupees ಇತ್ತಂತಂದ್ರೆ ಯಾವುದೇ ತರ ಇನ್ಕಮ್ ಟ್ಯಾಕ್ಸ್ ಬರಂಗಿಲ್ಲ. ಓಕೆ, 3 to 7 lakhs ಇದ್ರೆ 5% ಆಗುತ್ತೆ, 7 to 10 lakhs ಇದ್ರೆ 10% ಆಗುತ್ತೆ, 10 to 12 lakhs ಇದ್ರೆ ಅದು 15% ಆಗುತ್ತೆ, 12 to 15% ಇದ್ರೆ 20% ಟ್ಯಾಕ್ಸ್ ಆಗುತ್ತೆ. ನಿಮ್ದು ಸಂಬಳ ಅಥವಾ ಇನ್ಕಮ್ 15 lakhs ಗಿಂತ ಹೆಚ್ಚಿಗಿತ್ತಂತಂದ್ರೆ 30% ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ತರ ಏನ್ ಹೊಸ ರಿಜಿಮ್ ಇದೆಯಲ್ಲ, ಇದರಿಂದ ಸರ್ಕಾರದ ಪ್ರಕಾರ 17,500 rupees ಸೇವ್ ಆಗುತ್ತೆ. ಸೊ ಇದು ಹೊಸ ಟ್ಯಾಕ್ಸ್ ರಿಜಿಮ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ. ಓಕೆ, ಸೊ ನೆಕ್ಸ್ಟ್ ಡಿಫೆನ್ಸ್ ಬಜೆಟ್. ಸೊ ಆರ್ಮಿ, ಏರ್ ಫೋರ್ಸ್, ನೇವಿ ರಿಲೇಟೆಡ್ ಏನ್ ಬಜೆಟ್ ಇರುತ್ತೆ ಅದಕ್ಕೆ ಡಿಫೆನ್ಸ್ ಬಜೆಟ್ ಅಂತ ಕರಿತೀವಿ. ಸೊ ಇದಕ್ಕೆ ಎಷ್ಟು ಅಲಾಟ್ ಆಗಿದೆ ಅಂತಂದ್ರೆ 6.22 ಲಕ್ಷ ಕೋಟಿ ರೂಪಾಯಿಯನ್ನ ಇದ ಡಿಫೆನ್ಸ್ ಬಜೆಟ್ ಗೆ ಅಲಾಟ್ ಮಾಡಿದ್ದಾರೆ. ಅಂಡ್ 400 ಕೋಟಿ ರೂಪಾಯಿ ಸಪರೇಟ್ ಆಗಿ ಇನೋವೇಷನ್ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಅಲೋಕೇಶನ್ ಆಗಿದೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಬಜೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.